ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಕುಂಬಳಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡೆ. ಸರಿ ಅಂದ್ಬಿಟ್ಟು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಕುಂಬಳಕಾಯಿನ ನಾನು ದೊಡ್ಡದು ನಮ್ಮಮ್ಮ ಊರಿಂದ ತೊಗೊಂಬಂದು ಕೊಟ್ಟಿದ್ರು ಬರೋವಾಗ. ಸರಿ ಅಂದ್ಬಿಟ್ಟು ಅದನ್ನ ಕಟ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು ನನಗೆ. ಒಂದು ಕೈಲಿ ಫೋನ್ ಹಿಡ್ಕೊಂಡು ಒಂದು ಕೈಲಿ ವೀಡಿಯೋ ಮಾಡಿಕೊಂಡು ಕಟ್ ಮಾಡೋಕ್ಕೆ ಹೋಗಿ ಅದು ಕಟ್ಟೇ ಆಗಲಿಲ್ಲ. ಸರಿ ಅಂದ್ಬಿಟ್ಟು ನನ್ನ ಮಗನ ಕೈಗೆ ಕೊಟ್ಟೆ. ಫೈನಲಿ ಈಗ ಕಟ್ ಮಾಡಿದೆ. ಸೊ ಇಷ್ಟಾದರೆ ಸಾಕಾಗುತ್ತೆ ಅಂದ್ಕೊಂಡೆ ಪಲ್ಯಕ್ಕೆ. ಆಮೇಲೆ ಎಲ್ಲ ಪೀಸ್ ಮಾಡಿ ಇಟ್ಟೆ. ಕುಂಬಳಕಾಯಲ್ಲಿ ಸೂಪ್ ಕೂಡ ಮಾಡ್ಬೋದು. ಸರಿ, ನಾನು ಪಲ್ಯ ಮಾಡ್ತಾಯಿದ್ದೀನಿ ಇವಾಗ. ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಗ್ಗರಣೆಗೆ ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಾನು ಕಡಲೆ ಬೇಳೆ ಹಾಕ್ಕೋತಾ ಇದ್ದೀನಿ. ಆಪ್ಷನಲ್ ಕಡಲೆಬೇಳೆ, ಬೇಕಂದವ್ರು ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಸ್ವಲ್ಪ ತರಕಾರಿ ಎಲ್ಲ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆಯಲ್ಲ. ಸೊ ಅದಕ್ಕೆ ಎಲ್ಲರಿಗೂ ಹೇಳೋದೇನೆಂದರೆ ತರಕಾರಿ ಚೆನ್ನಾಗಿ ತಿನ್ನಿ. ಈಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ, ತುಂಬ ಬೇಸಿಗೆ ಇರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಅವಾಯ್ಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಣ ಮೆಣಸಿನ್ಕಾಯಿ ಮುರಿದು ಹಾಕ್ಕೊಂಡಿದ್ದೀನಿ. ಈಗ ಗೋಲ್ಡನ್ ಕಲರ್ ಬರೋ ತನಕ ಈರುಳ್ಳಿನ ರೋಸ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನು ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಕುಂಬಳಕಾಯಿ. ತುಂಬ ದಪ್ಪ ಹಚ್ಚಿದ್ರೆ ಮಕ್ಕಳು ತಿನ್ನಲ್ಲ. ಸೊ ಸಣ್ಣಗೆ ಹಚ್ಚಿದ್ರೆ ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಮಕ್ಕಳು ಚೆನ್ನಾಗಿ ತಿಂತಾರೆ. ತುಂಬ ದಪ್ಪ ದಪ್ಪ ಕಟ್ ಮಾಡಿ ಹಾಕ್ಬಿಟ್ರೆ ಅವರು ತಿನ್ನೋದಿಲ್ಲ. ಸೊ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಸಣ್ಣ ಬೇಡ, ಸ್ವಲ್ಪ ಸಣ್ಣಗೆ ಹಚ್ಚಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಊರ ಕಡೆ ಎಲ್ಲ ಸ್ವಲ್ಪ ದಪ್ಪನೇ ಹಚ್ತಾರೆ. ಇದರಿಂದ ಬಸ್ಸಾಂಬಾರು ಮಾಡ್ಬೋದು, ಸೂಪ್ ಮಾಡ್ಬೋದು, ಪಾಯಸ ಮಾಡ್ಬೋದು, ಪಲ್ಯ ಮಾಡ್ಬೋದು. ಕುಂಬಳಕಾಯಲ್ಲಿ ತುಂಬ ವೆರೈಟೀಸ್ ಮಾಡ್ಬೋದು. ಬೇಸಿಗೆಯಲ್ಲಿ ಕುಂಬಳಕಾಯಿ ತುಂಬ ಟೇಸ್ಟಿ ಬರುತ್ತೆ. ತಗೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕುಂಬಳಕಾಯಿಂದು. ಸ್ವಲ್ಪ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಪಲ್ಯ ಯಾವಾಗಲೂ ತುಂಬ ಖಾರ ಮಾಡ್ಕೊಬಿಡಿ, ಮೀಡಿಯಮ್ ಖಾರ ಇದ್ದರೆ ಸಾಕು. ಅದಕ್ಕೆ ನಾನು ಜಾಸ್ತಿ ಚಿಲ್ಲಿ ಹಾಕ್ಕೊಂಡಿಲ್ಲ. ಈಗ ಚೆನ್ನಾಗಿ ಎಣ್ಣೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ. ನಾನು ನೀರೇನು ಹಾಕೋದಿಲ್ಲ. ಕಾಯಿ ತುರಿ ಒಂಚೂರು ಹಾಕ್ಕೋತಾ ಇದ್ದೀನಿ. ಹಸಿದೆ, ನಾನು ತುರಿದು ಇಟ್ಕೊಂಡು ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ, ಕುಂಬಳಕಾಯಿ ಜಾಸ್ತಿ ಹೊತ್ತೇನು ಬೇಯಿಸೋದೇನು ಬೇಕಾಗಲ್ಲ, ಬೇಗನೆ ಬೆಂದೋಗುತ್ತೆ. ನಾನು ಸ್ವಲ್ಪ ಸಣ್ಣಗೆ ಹಚ್ಚಿರೋದ್ರಿಂದ ಇನ್ನೂ ಬೇಗನೆ ಬೇಯುತ್ತೆ. ಚಪಾತಿಗೆ, ಅನ್ನಕ್ಕೆ, ಅಕ್ಕಿ ರೊಟ್ಟಿಗೆ, ಜೋಳದ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿ ಅನಿಸುತ್ತೆ ಇದು ಕಾಂಬಿನೇಷನ್ನು. ಮಾಡಿ